ಜನರ ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದು ಬಿಜೆಪಿ ಆರೋಪ. ಆದೇಶ ಹಿಂದಕ್ಕೆ ಪಡ್ಕೊಂಡ್ರೆ ಜೇನುಗೂಡಿಗೆ ಕೈ ಹಾಕದಂಗೆ. ಟಿವಿ9ಗೆ ಶಾಸಕ ಯಶ್ಪಾಲ್ ಸುವರ್ಣ ಎಕ್ಸ್ಕ್ಲೂಸಿವ್ ಹೇಳಿಕೆ ಕೊಟ್ಟಿದ್ದಾರೆ. ಉಡುಪಿ ಶಾಸಕರು ಕಳೆದ 6 ತಿಂಗಳಿಂದ ರಾಜ್ಯ ಸರ್ಕಾರ ಗೊಂದಲದಲ್ಲಿತ್ತು. ಸಿದ್ದರಾಮಯ್ಯನವರ ಘೋಷಣೆ ಇದೆಯಲ್ಲ, ಈ ಘೋಷಣೆ ಎಲ್ಲೋ ಒಂದು ಕಡೆಗೆ ಅದು ಬೇರೆದೇ ರೀತಿಯ ಸಂಘರ್ಷವನ್ನು ಸೃಷ್ಟಿ ಮಾಡ್ದಂಗಾಗುತ್ತೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಇದು ಯಶ್ಪಾಲ್ ಸುವರ್ಣ ಅವರ ಆರೋಪ. ಸಿಎಂ ಹೇಳಿಕೆ ವಿದ್ಯಾರ್ಥಿಗಳಲ್ಲಿ ಗೊಂದಲವನ್ನು ಉಂಟು ಮಾಡುತ್ತೆ, ಸಂಘರ್ಷವನ್ನು ಉಂಟು ಮಾಡುತ್ತೆ. ಯಾಕಂದ್ರೆ ಉಡುಪಿಯಿಂದಲೇ ಶುರುವಾಗಿರುವಂಥದ್ದು ಇದೆಲ್ಲದೂ ಕೂಡ. ಬನ್ನಿ ನಮ್ಮ ಪ್ರತಿನಿಧಿ ಜೊತೆಗೆ ಯಶ್ಪಾಲ್ ಮಾತಾಡಿದ್ದಾರೆ. ಯಾಕಂದ್ರೆ ಉಡುಪಿಯಿಂದಲೇ ಶುರುವಾಗಿರುವಂತಹ ಸಂಘರ್ಷ. ಉಡುಪಿಯ ಶಾಸಕರು ಇದರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಸಂಬಂಧಿಸಿದಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಉಡುಪಿ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಇದ್ದಾರೆ. ಅವನ್ನ ನಾವು ಮಾತನಾಡಿಸುವ. ಹಿಜಾಬ್ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಒಂದು ನಿನ್ನೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಹಿಜಾಬನ್ನು ವಾಪಸ್ ಪಡೆದುಕೊಳ್ಳುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದರ ಬಗ್ಗೆ ಮೊದಲ ಪ್ರತಿಕ್ರಿಯೆ ಏನಂತೀರಿ? ಇವತ್ತು ಕಳೆದ 6 ತಿಂಗಳಿಂದ ರಾಜ್ಯ ಸರ್ಕಾರ ಭಾಳಷ್ಟು ಗೊಂದಲದಲ್ಲಿದೆ. ತಮ್ಮ ತಪ್ಪುಗಳನ್ನು ಅದನ್ನು ಮರೆಮಾಚಲಿಕ್ಕೆ ಭಾಳಷ್ಟು ಗೊಂದಲದ ಹೇಳಿಕೆಗಳನ್ನು ಈಗಾಗಲೇ ನೀಡ್ತಿದ್ದಾರೆ. ಅದರೊಂದಿಗೆ ನಿನ್ನೆ ಅವರ ಸಂಪುಟದಲ್ಲಿ ಭಾಳಷ್ಟು ವ್ಯತ್ಯಾಸಗಳು, ಭಾಳಷ್ಟು ಗೊಂದಲಗಳ ಸಂದರ್ಭದಲ್ಲಿ ಮಾಧ್ಯಮದವರಿರ್ಬೋದು ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಕಾರ್ಯಗಳು ಅವ್ರು ಮಾಡ್ತಾರೆ. ನಿನ್ನೆ ತಾನೇ ಮೈಸೂರಿನ ಜಿಲ್ಲೆಯಲ್ಲಿ ಅವರು ಈಗಾಗಲೇ ಹಿಜಾಬ್ ನಿಷೇಧವನ್ನು ವಾಪಸ್ ಪಡೆದ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತಿನ ತನಕ ನಮ್ಮ ಕೈಗೆ ಅದು ಆದೇಶ ಸಿಗಲಿಲ್ಲ. ಆದರೆ ಒಂದು ವೇಳೆ ಅದನ್ನು ವಾಪಸ್ ಪಡ್ಕೊಂಡ ಅಂತ ಹೇಳಿದರೆ ಸಿದ್ದರಾಮಯ್ಯವರು ಜೇನುಗೂಡಿಗೆ ಕೈ ಹಾಕಿದಂತ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಆ ಸಂಘರ್ಷವನ್ನು ಕೂಡ ಅವರು ಸೃಷ್ಟಿ ಮಾಡಿದಂತ ಆಗ್ತದೆ ವಿದ್ಯಾರ್ಥಿಗಳ ನಡುವಲ್ಲಿ. ಮತ್ತು ಇನ್ನೊಂದೇನೆಂದರೆ ಬಡ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಿದೆ. ಆ ಸಂದರ್ಭದಲ್ಲಿ ಇವತ್ತು ಯಾವುದೇ ರೀತಿಯ ಅವರ ನಿರ್ಧಾರಗಳು, ಯಾವ ರೀತಿಯ ಆದೇಶ ಬಂದರೂ ಕೂಡ ನಾವು ಅದನ್ನು ಎದುರಿಸಲಿಕ್ಕೆ ಶತಸಿದ್ಧರಾಗಿದ್ದೇವೆ. ಏಕೆಂದರೆ ನಾವು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಯಾವುದೇ ರೀತಿ ವ್ಯತ್ಯಾಸ, ಭೇದ ಭಾವಗಳಾಗಬಾರ್ದು. ವಿದ್ಯಾರ್ಥಿಗಳಾಗಿರಬೇಕೆಂಬ ಒಂದು ಚಿಂತನೆಯೊಂದಿಗೆ ಈ ಹಿಂದೆ ಕೂಡ ಕೆಲಸ ಕಾರ್ಯ ಮಾಡಿದ್ದೇವೆ. ಶಾಲೆಯಲ್ಲಿ ಯೂನಿಫಾರ್ಮನ್ನು, ಆ ರೂಲ್ಸನ್ನು ಫ್ರೇಮ್ ಮಾಡಿದ ಕಾರಣ ಏನಂದರೆ ಎಲ್ಲರಲ್ಲಿ ಯಾವ ವ್ಯತ್ಯಾಸಗಳು ಆಗಬಾರ್ದಂತ. ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳವರ ಆದೇಶ ಕೈ ಸೇರಿದ ನಂತರ ಪಕ್ಷದ ಹಿರಿಯರು ಇರ್ಬೋದು, ಪಕ್ಷದ ಕಾನೂನು ತಜ್ಞರಿಗೆ ಚರ್ಚೆ ಮಾಡಿ ಅದಕ್ಕೆ ಯಾವ ರೀತಿಯಲ್ಲಿ ಅವರ ಆದೇಶಕ್ಕೆ ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಆ ರೀತಿಯಲ್ಲಿ ಉತ್ತರ ಕೊಡಲಿಕ್ಕೆ ನಾವು ಬದ್ಧರಿದ್ದೇವೆ. ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಅದನ್ನು ಸರಿಯಾಗಿ ಪರಿಶೀಲಿಸಿ ಆ ಆದೇಶವನ್ನು ರದ್ದು ಮಾಡೋದನ್ನು ವಾಪಸ್ ತೆಗೆದು ಸೂಕ್ತ. ಇಲ್ಲದಿದ್ದವರು ನಾನು ಹೇಳಿದಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ಮಾಡಿದ್ದಾರೆ. ಇನ್ನೊಂದೇನೆಂದರೆ ರಾಜ್ಯ ಸರ್ಕಾರ ಇವತ್ತು ದಾರಿ ತಪ್ಪಿದೆ. ಅವರು ಚುನಾವಣೆ ಸಂದರ್ಭದಲ್ಲಿ ಭಾಗ್ಯಗಳನ್ನು ಘೋಷಣೆ ಮಾಡಿದ. ಆ ಭಾಗ್ಯಗಳ ಘೋಷಣೆ ಮಾಡಿದ ನಂತರ ಜನರ ಮನೆ ಬಾಗಿಲಿಗೆ ಅದನ್ನು ತಲುಪಿಸುವಂಥ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ. ಜನರು ಅವರ ಬಗ್ಗೆ ಭಾಳಷ್ಟು ಟೀಕೆ ಮಾಡ್ತಿದ್ದಾರೆ. ಆ ಟೀಕೆಗಳನ್ನು ತಪ್ಪಿಸಬೇಕು, ದಾರಿ ತಪ್ಪಿಸಬೇಕದಷ್ಟೇ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಒಂದು ವೇಳೆ ಅವರ ಆದೇಶ ಕೈಗೆ ಸಿಕ್ಕಿದ ನಂತರ ಅದಕ್ಕೆ ಸರಿಯಾದ ಉತ್ತರವನ್ನು ಆ ಭಾಷೆಯಲ್ಲೇ ನಾವು ನೀಡ್ತೇವೆ ಅವರಿಗೆ. ಮತ್ತೆ ಏನಾದರೂ ಕೇಸರಿ ಶಾಲು ಅಭಿಯಾನ ನಡೆಯುತ್ತಾ ಅಂತ ನೋಡಿ, ಅವರ ಆದೇಶ ಕೈ ಸಿಕ್ಕಿದ ನಂತರ ಯಾವ ರೀತಿಯ ಅಭಿಯಾನ ಆಗ್ಬೋದು ಎಂಬುದು ನಾವು ಕಾದು ನೋಡಬೇಕಾಗ್ತದೆ. ಮತ್ತೆ ಏನಾದರೂ ಕಾನೂನು ಹೋರಾಟ, ಈ ಒಂದು ಹಿಜಾಬ್ ವಿವಾದಕ್ಕೆ ಸಂಬಂಧಿಸಿದಂತೆ ಏನಾದರೂ ಹೋರಾಟ ಮುಂದುವರಿಸ್ತೀರಾ? ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಇತ್ತು. ಆದರೆ ಸರ್ಕಾರ ಅದರ ಸುಪ್ರೀಂ ಕೋರ್ಟ್ ಮೆಟ್ಲಿಗೆ ಹೋಗಿ ಸರ್ಕಾರಕ್ಕೆ ಅದನ್ನು ವಾಪಸ್ ಪಡೀಲಿಕ್ಕೆ ಅವಕಾಶ ಉಂಟು. ಆದರೆ ಒಬ್ಬ ಶಾಸಕನಾಗಿರ್ಬೋದು, ನಾಗರಿಕನಾಗಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿಕೆ ನಮಗೆ ವೈಯಕ್ತಿಕವಾಗಿ ಅವಕಾಶಗಳುಂಟು. ಆ ಸಂಬಂಧಪಟ್ಟಂತೆ ಈಗಾಗಲೇ ಸಂಬಂಧಪಟ್ಟ ಕಾನೂನು ತಜ್ಞರ ಹತ್ರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಂಡಿದ್ದೇನೆ. ತಕ್ಷಣ ಸುಪ್ರೀಂ ಕೋರ್ಟಿಗೆ ಅರ್ಜಿಗಳನ್ನು ಸಲ್ಲಿಸ್ತೇವೆ. ಆ ತನಕ ನ್ಯಾಯ ಕೊಡುವಂಥ ಕೆಲಸ ಉಡುಪಿ ಜನರಿಗೆ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇವೆ. ಇದಿಷ್ಟು ಉಡುಪಿ ಶಾಸಕರಾಗಿರುವಂಥ ಯಶ್ಪಾಲ್ ಸುವರ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಪ್ರಜ್ವಲ್ ಅಮೀನ್, ಟಿವಿ9 ಉಡುಪಿ. ಸೊ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಈ ಒಂದು ಹೇಳಿಕೆ ಏನಿದೆಯಲ್ಲ, ಇನ್ಮೇಲೆ ಯಾವುದೇ ರೀತಿಯಾದಂಥ ಹಿಜಾಬ್ಗೆ ನಿಷೇಧ ಏನಿರಲ್ಲ, ನಾನು ಆದೇಶವನ್ನು ಹಿಂಪಡೆಯೋದಕ್ಕೆ ಹೇಳಿದ್ದೀನಿ ಅನ್ನುವಂಥ ಒಂದು ಮಾತು, ಅದು ಈಗ ವಿವಾದದ ಕಿಡಿಯನ್ನ ಹೊತ್ತಿಸಿಕೊಳ್ಳುವಂಥ ಸಾಧ್ಯತೆ ಇದೆ.